यत्स्वप्नजागरसुषुप्तिममैति नित्यं तद्ब्रह्मनिष्कलमहं भजे न च भूतसङ्गः। जय मंगलम जय नमः पार्वतीपति शिव हर हर महादेव। त्रैलोक्य संपदालेख्ये समुल्लेखन भित्तये सच्चिदानंद रूपाय शिवाय ब्रह्मणे नमः। परमाराध्य प्रातस्मरणीयराಗಿ ಜಗದಾದಿ ಜಗದ್ವಂದ್ಯರಾಗಿ ಅದ್ವೈತ ವೇದಾಂತ ತತ್ವವನ್ನು ನಾಡಿನಾದ್ಯಂತವಾಗಿ ಸಂಚರಿಸಿ ಉಪದೇಶವನ್ನು ಗೈದು ಜಗದೋದ್ಧಾರವ ಮಾಡಿದ ಜಗದ್ಗುರು ಭಗವತ್ಪಾದಾಚಾರ್ಯರಾದ ಶಂಕರಾಚಾರ್ಯರನ್ನೇ ಶಿಸ್ತು ಮಾಲ್ ಬಿದ್ದೈತಿ. ಮಾಲ್ ಬಿದ್ದ ಮೇಲೆ ನೀರು ಹೊಡೆದಾರ. ನೀರು ಹೊಡೆದ ಮೇಲೆ ಈಗ ಕ್ಯೂರಿಂಗ್ ಆಗಕತ್ತಾರ. ಗೊತ್ತಾಯ್ತೇನಿಲ್ಲ? ಎಲ್ಲರೂ ಹೋಗಿ ಮಲ್ಕೊಂಡ್ರ ಊರಾಗ. ಇರಲಿ, ಇದೇ ಪ್ರಾರಂಭ ಅಂದಾಗ ಇನ್ನೂ ಅವು ತಿಳಿಬೇಕು, ಟೈಮ್ ಸರಿಯಾಗಿ ಬರಬೇಕು ಅನ್ನೋದು ಗೊತ್ತಾಗಬೇಕು. ಅವೆಲ್ಲ ಮಾಡ್ತಾ ಮಾಡ್ತಾ ಹೋದಾಗ ಗೊತ್ತಾಗ್ತದೆ. ಇರಲಿ, ಇದ್ದಷ್ಟು ಜನಕ್ಕೆ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಮನ್ ಕದಳಿ ಮಾಡಿದಾಗ ಹೇಳಿದ್ರು, ಅಲ್ಲಿ ಹಿಂಗೆ ಕೂಡಿದ್ರು, ಸ್ವಲ್ಪ ಜನ ಕೂಡಿದ್ರು. ಆವಾಗ ಸ್ವಲ್ಪ ಜನ ಕೂಡ್ಯಾರಂತ ಹೇಳೋದು ಬಿಡಬಾರ್ದು. ಯಾವ ದೂರದರ್ಶನದೊಳಗೆ ಚಂದನ ಟಿ ವಿಯೊಳಗೆ ಪ್ರವಚನ ಮಾಡೋಕ್ಕೆ ಕರೆಸಿದ್ರು, ಅಲ್ಲಿ ಒಬ್ಬರು ಇರಂಗಿಲ್ಲ ಮುಂದೆ. ಆದರೂ ಅಲ್ಲಿ ಹೇಳಬೇಕು, ಅವ್ರು ರೆಕಾರ್ಡಿಂಗ್ ಮಾಡ್ಕೊತಿರ್ತಾರೆ. ಆದರೂ ಯಾರೂ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಅದರ ಭಾಳ ಜನ ಅದಾರಂತ ನೋಡಿಕೊಂಡು ನಾವು ಸಂಕಲ್ಪ ಮಾಡ್ಕೊಂಡು ಹೇಳಕ್ಕೆ ಶುರು ಮಾಡ್ಬೇಕಂತ. ಹಾಗೇನೇ ಆಗಿರಲಿಲ್ಲ. ಸುಮಾರು ಜನ ಆದರೂ ಇದ್ದಿರಲ್ಲ. ಶಂಕರಾಚಾರ್ಯರಿಗೆ ಮುಂದೆ 4 ಜನ ಶಿಷ್ಯರದಾರ. ಈಗ ನಮಗೆ ಇಷ್ಟು ಜನ ಅದಿರಲ್ರಿ, ಹೇಳಕ್ಕೆ ಇನ್ನೂ ಹೆಚ್ಚು ಅದಿರಿ. ಇರಲಿ, ಇವತ್ತಿನ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಅದ್ಯಾವುದು ಅಂತಂದರೆ ಹೇಳಿದರು, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಹಂಬಲಿಸದಿರೋ ಮುಕ್ತಿ ಎಂಬಯಸಿ ಮನುಜ. ಅಪರೋಕ್ಷಾನುಭವಿಗಳು ಸಾಕ್ಷಾತ್ ಶಂಭುಲಿಂಗನ ಅವತಾರವೇ ಆಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಬರುವ ಒಂದು ಪದ್ಯದ ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಮಾಡಿದರು. ಪ್ರತಿಯೊಬ್ಬ ಮನುಷ್ಯ ಜೀವನದೊಳಗೆ ಒಂದು ಬಲವಾದ ಹಂಬಲ ಐತಿ. ನಮ್ಮೆಲ್ಲರ ಹಂಬಲ ಇಚ್ಛೆ ಏನು ಐತಿ ಅಂತ ಕೇಳಿದ್ರೆ ಸುಖವಾಗಿರಬೇಕು ಅಂತ. ಯಾವಾಗಲೂ ಸುಖವಾಗಿರ್ಬೇಕಂತ ಆಸೆ ಅದ. ಯಾವಾಗಲೂ ಸುಖವಾಗಿರಬೇಕು. ಆದರೆ ಹೋದ ದುಃಖ ಬಂದಿರಬಾರ್ದು, ಇದ್ದ ಸುಖ ಹೋಗಬಾರ್ದು. ಕರೆ ಯಾವಾಗಲೂ ಸುಖವಾಗಿರಬೇಕು, ದುಃಖ ಬರಬಾರ್ದು ಅಂದರೆ ಇದು ಯಾವ್ದರ ಸ್ವರೂಪ ಅಂತ ಕೇಳಿದರೆ ಶಾಸ್ತ್ರೀಯವಾಗಿ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇದಕ್ಕೆ ಏನಂತಾರೆ? ಮೋಕ್ಷ, ಮುಕ್ತಿ ಅಂತಾರೆ. ಅರ್ಥಾತ್ ಸರಳವಾಗಿ ಹೇಳೋದು ಅಂದರೆ ಮೋಕ್ಷ ಅಂದರೆ ಬಿಡುಗಡೆ. ಎದರ ಬಿಡುಗಡೆ? ರೀ? ಅವ್ರದ್ದು ಬಿಡುಗಡೆ ಆಯ್ತು ರೀ ಅಂತ. ಯಾರ್ದು ಬಿಡುಗಡೆ? ಹೊರಗಿದ್ದವ್ರದ್ದು ಬಿಡುಗಡೆನೇ, ಒಳಗಿದ್ದವ್ರದ್ದು ಬಿಡುಗಡೆ ರೀ. ಒಳಗಿದ್ದವ್ರು ಎದರೊಳಗೆ? ಜೈಲ್ನಾಗಿದ್ದವ್ರದ್ದು ಬಿಡುಗಡೆ ಅಂತಾರೆ ಹೊರತು ಹೊರಗಿದ್ದವ್ರದ್ದು ಬಿಡುಗಡೆ ಅನ್ನಂಗಿಲ್ಲ. ಹೆಂಗೆ ನಾವು ಜನನ ಮರಣಾತ್ಮಕವಾಗಿರುವ ಭವದಲ್ಲಿ ನಾವು ಬಿದ್ದೇವಿ, ಆ ಭವದ ಬಿಡುಗಡೆಯೇ ಏನ್ರಿ? ಮೋಕ್ಷ. ಕರೆ ಆ ಮೋಕ್ಷ ಆಗಬೇಕಾದ್ರೆ ಏನು ನಂಬಬೇಕು ನೀನು? ಯಾವ ಸಾಧನೆ ಮಾಡಬೇಕು? ನಂಬು ಜ್ಞಾನವನೇ.
ನಿನ್ನ ವಿಶ್ವಾಸ ಯಾವುದ್ರಲ್ಲಿರ್ಬೇಕ್ರಿ? ಯಾವುದ್ರಲ್ಲಿರ್ಬೇಕು? ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಸದಿರು. ಯಾಕಂತ ಕೇಳಿದ್ರೆ ಕರ್ಮ ಉಪಾಸನೆಗಳಿಂದ ಮುಕ್ತಿ ಆಗ್ತದೋ ಅಂತ ಕೆಲವು ಮತವಾದಿಗಳು ಹೇಳ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ, ಕರ್ಮನೂ ಬೇಕು ಜ್ಞಾನನೂ ಬೇಕು ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಅವ್ರಂತಾರೆ ಬಹಳ ಚಂದ ಉದಾಹರಣೆ ಕೊಡ್ತಾರೆ. ಏನು ಅಂತ ಕೇಳಿದರೆ, ಒಂದು ಹಕ್ಕಿ ಹಾರಬೇಕು ಅಂದರೆ ಒಂದೇ ರೆಕ್ಕೆ ಇದ್ರೆ ಅದಕ್ಕೆ ಹಾರಕ್ಕೆ ಬರಂಗಿಲ್ಲ. ಅದು ಹಾರಬೇಕು ಅಂದರೆ 2 ರೆಕ್ಕೆಗಳು ಹೆಂಗೆ ಬೇಕಲ್ಲ, ಹೆಂಗೆ ಜ್ಞಾನನೂ ಬೇಕು ಕರ್ಮನೂ ಬೇಕು ಅಂತ ತಿಳ್ಕೊಂಡು 2 ಬೇಕು ಅಂತ ಕೆಲವರು ಮತವಾದಿಗಳು ಹೇಳ್ತಾರೆ. ಕೆಲವರು ಅಂತಾರೆ ಕೇವಲ ಕರ್ಮದಿಂದನೇ ಮೋಕ್ಷ ಅಂತಾರೆ. ಆದರೆ ಇದ್ಯಾವುದೂ ಅಲ್ಲ. ಆದರೆ ಕರ್ಮ ಎಲ್ಲಿವರೆಗೆ ಮಾತ್ರ ಅಂತ ಕೇಳಿದರೆ ಶಂಕರಾಚಾರ್ಯರೇ ಹೇಳ್ತಾರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೋಪಲಬ್ಧಯೇ. ಕರ್ಮ ಬೇಕು. ಎಲ್ಲಿವರೆಗೆ ನಾವು ಕರ್ಮವನ್ನು ಮಾಡಬೇಕು ಅಂತ ಕೇಳಿದರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಕರ್ಮ ಬೇಕೇ ಬೇಕು. ಕರ್ಮವನ್ನು ಬಿಡೋಕ್ಕಾಗಂಗಿಲ್ಲ. ಆದರೆ ಎಲ್ಲಿವರೆಗೆ ಮಾಡಬೇಕು ಅಂದರೆ ಅಂತಃಕರಣ ಶುದ್ಧಿ ಆಗೋರಿಗೆ ಮಾತ್ರ. ಅಂತಃಕರಣ ಶುದ್ಧಿ ಆಯಿತು ಅಂದರೆ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಏನನ್ನು ಸಾಧನೆ ಮಾಡಬೇಕು ಅಂತ ಕೇಳಿದರೆ ಜ್ಞಾನವನ್ನೇ ಸಾಧನೆ ಮಾಡಬೇಕು. ಅದಕ್ಕೆ ಒಂದು ವೇಳೆ ನೀ ಜ್ಞಾನವನ್ನು ಸಾಧನೆ ಮಾಡಲಾರ್ದೇ ನಾ ಕರ್ಮದಿಂದನೇ ಮೋಕ್ಷ ಹೊಂದುತ್ತೇನೆ ಅಂತಂದರೆ ಅದು ಸಾಧ್ಯ ಇಲ್ಲ. ನಾವು ಒಂದು ಸರಿ ಕರ್ಮದೊಳಗೆ ಕರ್ಮಠರ ಸಂಘವನ್ನು ಮಾಡಿ ಕರ್ಮದಾಗ ಬಿತ್ತೀವಿ ಅಂದರೆ ಆ ಕರ್ಮ ಜಾಲದಿಂದ ಹೊರಗೆ ಬರೋದು ಬಹಳ ಕಷ್ಟ ಸಾಧ್ಯ ಅದ. ಹೆಂಗಂದ್ರೆ ಅವರ ಉದಾಹರಣೆ ಕೊಟ್ಟಿದ್ದಾರೆ. ಏನು ಉದಾಹರಣೆ ಅಂದರೆ, ಈ ಜೇಡರ ಹುಳ ಏನು ಮಾಡ್ತದ ಅಂದರೆ ಬಲಿ ಹೆಣಿತದ. ಆ ಬಲಿಯೊಳಗೆ ಅಕಸ್ಮಾತ್ ಒಂದು ನೊಣ ಬಿತ್ತು ಅಂದರೆ ಆ ಜೇಡರ ಬಲಿಯಿಂದ ಅದು ಹೊರಗೆ ಬರಬೇಕಂತ ಎಷ್ಟೋ ಹರಸಾಹಸ ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಅದು ಹೊರಗೆ ಬರೋಕ್ಕಾಗಂಗಿಲ್ಲ. ಅದರಾಗ ಸಿಕ್ಕೊಂಡೇನಾಕತ್ರಿ ಸಾಯ್ತದೆ. ಹೆಂಗೆ ನಾವು ಮೋಕ್ಷವನ್ನು ಹೊಂದಬೇಕು ಅಂತ ಹರಸಾಹಸ ಮಾಡಿ ಕರ್ಮದಲ್ಲೇ ಬಿದ್ದೀವಿ ಅಂತಂದರೆ ಆ ಕರ್ಮದಿಂದ ಹೊರಗೆ ಬರೋಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಕರ್ಮವೆಂಬ ಜಾಲದೊಳಗೆ ಸಿಲುಕಿ ನೀನು ಮೋಕ್ಷವನ್ನು ಹೊಂದಬೇಕಂತ ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಗೋದಿಲ್ಲ. ಮೋಕ್ಷ ಆಗಬೇಕಾದ್ರೆ ಶ್ರುತಿ ಹೇಳ್ತದೆ, ಜ್ಞಾನದೇವತ್ತು ಕೈವಲ್ಯಂ ನಾಣ್ಯ ಪಂಥಾಯನಾಯ ವಿದ್ಯತೆ. ಜ್ಞಾನದಿಂದವೇ ಮೋಕ್ಷ, ಬೇರೆ ಯಾವ ಸಾಧನೆಗಳಿಂದಲೂ ಕೂಡ ಇಲ್ಲ. ಆದ್ದರಿಂದ ನೀನು ನಂಬಿಕೆ ಇಡು. ಎಲ್ಲಿಡು ನಂಬಿಕೆ? ಎದ್ರಾಗಿಡ್ಬೇಕ್ರಿ? ನಂಬಿಕೆ ಅಂದ್ರೆ ಏನ್ರಿ? ಶ್ರದ್ಧಾ. ಇನ್ನೂ ತಿಳಿಯೋಂಗೆ ಯಾವ್ದು ಹೇಳ್ಬೇಕ್ರಿ? ವಿಶ್ವಾಸ. ಅದಕ್ಕೆ ಹೇಳ್ತಾರೆ, ಶ್ವಾಸ ಹೋದರೂ ಪರವಾಗಿಲ್ಲ, ಒಂದು ಸರಿ ನೀ ವೇದದಲ್ಲಿ ಗುರುವಿನಲ್ಲಿ ನೀನು ನಂಬಿಕೆ ಇಟ್ಟು ಅಂದ ಮೇಲೆ ಆ ನಂಬಿಕೆಯನ್ನು ಯಾವ ಕಾರಣದಿಂದನೂ ಕೂಡ ನೀ ಕುಸಂಗಾದಿಗಳಿಂದ ಅದು ಏನೇ ಬಂದ್ರೂ ಕೂಡ ಅದನ್ನು ನೀನು ತಕ್ಕೋಬೇಡ. ಅದಕ್ಕೆ ಅವ್ರು ಹೇಳಿದರು, ಶ್ವಾಸ ಹೋದರೂ ಪರವಾಗಿಲ್ಲ, ನಿನ್ನ ಪ್ರಾಣ ಹೋದ್ರೂ ಕೂಡ ಇಟ್ಟು ವಿಶ್ವಾಸ ತಕ್ಕೋಬೇಡ. ಆ ವಿಶ್ವಾಸವೇ ನಮ್ಮನ್ನು ಕಾಪಾಡ್ತದೆ ಹೊರತು ಇನ್ನು ಯಾವುದೂ ನಮ್ಮನ್ನು ಕಾಪಾಡಂಗಿಲ್ಲ. ಅದಕ್ಕೆ ಎಲ್ಲದರಲ್ಲಿ ಏನು ಬೇಕು ಅಂದ್ರೆ ನಮಗೆ ನಂಬಿಕೆ ಬೇಕ್ರಿ. ನಂಬಿಕೆ ಇಲ್ಲದೆ ಜಗತ್ತಿನೊಳಗೆ ಯಾವ ವ್ಯವಹಾರನೂ ಆಗಂಗಿಲ್ಲ. ಒಂದು ವ್ಯವಹಾರ ಆಗಬೇಕಂದ್ರೆ ನೀವು ಹೋಗಿ ಬಸ್ನ್ಯಾಗ ಕುಂದಿರ್ತೀರಿ ಇಲ್ರಿ? ಕುಂತು ಕೂಡಲೇ ಇನ್ನೂ ಬಸ್ಸೇ ಬಿಟ್ಟಿಲ್ಲ, ಕಂಡಕ್ಟ್ರ್ ಬಂದಂತಾನೆ ಟಿಕೆಟ್ ಅಂದ. ಟಿಕೆಟ್ ಅಂದ ಕೂಡಲೇ ನೀವು ಯಾವ ಊರಿಗೆ ಹೋಗ್ಬೇಕಾಗಿರ್ತದ ಆ ಊರ ಹೆಸರು ಹೇಳಿ ರೊಕ್ಕ ಕೊಡ್ತೀರಿ. ರೊಕ್ಕ ಕೊಟ್ಮೇಲೆ ಟಿಕೆಟ್ ಕೊಡ್ತಾನವ. ಇನ್ನೂ ಊರಿಗೆ ಹೋಗೋಕ್ಕಿಂತ ಮೊದಲೇ ನೀವು ರೊಕ್ಕ ಕೊಡ್ತೀರಿಲ್ಲ ಅವ್ರಿಗೆ? ಕೊಡ್ತೀರಿ. ಯಾಕೆ ಕೊಡ್ತೀರಿ? ಈಗ ಯಾಕೆ ಕೊಡಲ, ನಾನು ಆ ಊರು ಹೋಗಿ ಮುಟ್ಟಿದ ಮೇಲೆ ಕೊಡ್ತೇನಲ್ಲ, ಈಗ ಯಾಕೆ ಇನ್ನೂ ಗಾಡಿನ ಬಿಟ್ಟಿಲ್ಲ ಈಗ ಕೇಳ್ತಿಲ್ಲ ಅಂತೀರನ? ಇಲ್ಲ. ಮತ್ತೇನಂತೀರಿ? ಸುಮ್ಮ ಕೊಡ್ತೀರಿ. ಯಾಕೆ ಸುಮ್ಮ ಕೊಡ್ತೀರಿ? ಇದು ಗಾಡಿ ಹೋಗುತ್ತದೆ, ನಾ ಮುಟ್ಟಬೇಕಾದ ಸ್ಥಾನಕ್ಕೆ ಇದು ಮುಟ್ಟಿಸ್ತದ ಅನ್ನುವಂಥ ದೃಢ ನಂಬಿಕೆ ಇಟ್ಟೆ ನೀವು ಮೊದಲು ಹೆಂಗೆ ಕೊಡ್ತೀರಲ್ಲ, ಹೆಂಗೆ ಅದರೊಳಗೆ ನಂಬಿಕೆ ಐತೆಲ್ಲ
ಹೆಂಗೆ ಸದ್ಗುರುವಿನಲ್ಲಿ ವೇದದ ವಾಕ್ಯಗಳಲ್ಲಿ ನಮ್ಮ ದೃಢವಾಗಿರ್ತಕ್ಕಂಥದ್ದು ಏನಿರಬೇಕು ಅಂದರೆ ನಂಬಿಕೆ ಇರಬೇಕು. ಯಾವ ಕಾರಣದಿಂದನೂ ಗುರು ನನ್ನನ್ನು ಕೈ ಬಿಡಂಗಿಲ್ಲ, ಮುಟ್ಟಬೇಕಾದ ಜಾಗಕ್ಕೆ ನಮ್ಮನ್ನು ಮುಟ್ಟಿಸೇ ತೋರಿಸ್ತಾನೆ, ಮುಕ್ತಾತ್ಮರನ್ನಾಗಿ ಮಾಡೇ ತೀರ್ತಾನ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇತ್ತು ಅಂದರೆ ಅದನ್ನು ನಾವು ದಾಟ್ಲಿಕ್ಕೆ ಸಾಧ್ಯದ. ಅದಕ್ಕೆ ಭಗವದ್ಗೀತೆ ಹೇಳಿತು, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನಿ ಯಾರಿಗೆ ಆಗುತ್ತದ್ರಿ ಅಂತ ಕೇಳಿದ್ರೆ, ಶ್ರದ್ಧಾ ಉಳ್ಳವನಿಗೆ ಜ್ಞಾನ ಆಗುತ್ತದೆ ವಿನಃ ಅಶ್ರದ್ಧೆ ಉಳ್ಳವನಿಗೆ ಜ್ಞಾನ ಆಗಂಗಿಲ್ಲ. ಆದ್ದರಿಂದ ನಂಬಿಕೆ ಇರಬೇಕು. ಅದಕ್ಕೆ ಅವ್ರು ಹೇಳ್ಯಾರ, ನಂಬು ಜ್ಞಾನವನೇ, ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ. ಯಾಕೆ ಅಂತ ಕೇಳಿದರೆ, ಭವ ಅನ್ನುವಂಥದ್ದು ಯಾವುದರಿಂದ ಬಂದದ ಅಂತ ಕೇಳಿದರೆ ಅಜ್ಞಾನದಿಂದ ಬಂದದ. ಅಜ್ಞಾನದಿಂದ ಬಂದ ದುಃಖ ತಿರುಗಿ ಅಜ್ಞಾನದ ಕಾರ್ಯಗಳಿಂದ ಹೊಕ್ಕತ್ತೇನ್ರಿ? ಅಜ್ಞಾನದಿಂದ ಬಂದ ಬಂಧನ ನಿವೃತ್ತಿ ಆಗಬೇಕಾದ್ರೆ ತಿರುಗ ಮತ್ತು ಅಜ್ಞಾನದ ಕಾರ್ಯದಿಂದ ಕರ್ಮಾದಿಗಳನ್ನು ಮಾಡೋದರಿಂದ ಹೋಗ್ತದೇನ್ರಿ? ಈಗ ನಿಮಗೆ ತಿಳಿಬೇಕು ಅಂದರೆ, ಹಗ್ಗದಲ್ಲಿ ನಮಗೆ ಹಾವಿನ ಭ್ರಾಂತಿ ಆಗ್ಯದ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿತ್ತು ಯಾವಾಗ? ಯಾರಿಗೆ ಒಬ್ಬರಿಗೆ ಹೆದರ್ಕೊಂಡ ಕರೆ ದಿನ ಸಾಯಂಕಾಲ ಆದ ಕೂಡಲೇ ಹಿತ್ತಲ್ದಾಗ ನೋಡಿದ ಕೂಡಲೇ ಅಲ್ಲಿ ಹಾವು ಕಾಣೋದು. ಹಾವು ಕೊಂಡು ಅಯ್ಯೋ ಅಂಥ ಹಾವು ಬಿದ್ದೋದ್ರಿ ನಮ್ಮ ಹಿತ್ತಲಾಗ ಅಂತ ತಿಳ್ಕೊಂಡು 1 ದಿನ ನೋಡಿದ, 2 ದಿನ ನೋಡಿದ, 3 ದಿನ ಆದರೂ ಅದೇ ಜಾಗದಾಗ ಕಾಣಿಸ್ತಿತ್ತು. ಈ ಒಂದು 5 ಭಾರಿ ಅದ, ಇದು ಪದೇ ಬಂದು ಇಲ್ಲೇ ಕಾಣಕತ್ತದಂದ್ರೆ ಕೆಲವ್ರು ಅಂತಾರೆ ಇದು ದೇವ್ರ ಹಾವು ಇರ್ಬೇಕು ರೀ, ನಮ್ಮನ್ನು ಭಾಳ ಕಡಕ್ಕೆ ಹತ್ತೋದು ಅಂತ. ಕರೆಯ ಇದನ್ನು ಕೇಳಿಸೇ ನೋಡೋಣ ಅಂತ ಹೊತ್ತಿಗೆ ತೆಗಿಸ್ ಕೇಳಕ್ಕೆ ಹೋದ. ಹೊತ್ತಿಗೆ ತೆಗಿಯವ ಅವ ಹೇಳಿದ, ಅವ್ನು ಚೆನ್ನಾಗಿ ತಗೋಬೇಕಾಗಿತ್ತಲ್ಲ. ಅವಂದ, ಇದು ಹಿಂಗೆ ಕಾಣಕತ್ತೋತಿ ಅಂದ್ರೆ ಇದು ನಿಮ್ಮ ಮನೆಗೆ ದೇವ್ರ ಕಾಡಾಟ ಇದು, ಅದು ಹಾವಾಗಿ ಬಂದು ಕಾಡಕತ್ತೋದು, ಅದಕ್ಕೆ ನೀನು ಇಂತಿಷ್ಟು ಪೂಜೆ ಮಾಡು, ಇಂತಿಷ್ಟು ನೀ ಖರ್ಚು ಮಾಡು ಅಂದ್ರೆ ಅದು ಕಾಣದು ಬಿಡ್ತೋದು ಅಂದವ. ಅಂದ ಕೂಡಲೇ 101 ಪೂಜೆ ಮಾಡಿದ, ಏನೇನೋ ಯಜ್ಞ ಮಾಡಿದ, ಯಾಗ ಮಾಡಿದ, ಏನು ಎಲ್ಲ ಮಾಡಿ ಮತ್ತು ನೋಡಕ್ಕೆ ಹೋದ, ಮತ್ತು ಅಲ್ಲೇ ಕಾಣಕತ್ತಿತ್ತು. ಹೊಕ್ಕತ್ತೆ ಅದ್ರಕ್ಕೆ ಇಲ್ಲ. ಮತ್ತೊಬ್ಬ ಅಂದ, ಹಿಂಗಾದ್ರೂ ಹೋಗಂಗಿಲ್ಲ ಅದು,